ಸಿದ್ದು ಟಾಕ್ಸಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಕುರುಡುಮಲೆ 2 ದೇವಸ್ಥಾನಗಳನ್ನು ನೋಡಿಸಿದ್ದೀನಿ ನಿಮಗೆ. ಇದು ಬೇರೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿ ಏನು ದೇವಸ್ಥಾನದಲ್ಲಿ ಏನು ವಿಶೇಷತೆ ಐತೆ, ಏನೇನಾಗುತ್ತೆ ಇದೆಲ್ಲ ನಿಮಗೆ ತಿಳ್ಕೊಡೋಕ್ಕಾಗಿ ಬಂದಿದ್ದೀನಿ. ಎಂಥ ದೇಶ ನಮ್ಮದು. ಕರ್ನಾಟಕದಲ್ಲಿ ದೇವಸ್ಥಾನಗಳಿಗಂತೂ ಕಮ್ಮಿನೇ ಇಲ್ಲ ಗೈಸ್. ಎಷ್ಟು ನೋಡಿಸಿದ್ರೂ ಕಡಿಮೆನೇ ಇಲ್ಲ. ಎಲ್ಲ ಯೂಟ್ಯೂಬರ್ಗೂ ನಾನು ಇದೇ ಹೇಳೋದು, ದೇವಸ್ಥಾನ ನೋಡಿಸಿ, ಗೊತ್ತಿಲ್ಲದವ್ರಿಗೆ ಗೊತ್ತಾಗುತ್ತೆ. ಇದು ಹೇಳ್ತಾ ನಾನು ನಿಮ್ಮನ್ನು ಸೋಮೇಶ್ವರ ದೇವಸ್ಥಾನ ಬಂದಿದ್ದೀನಿ ಅಂದರೆ ಅವ್ರ ದರ್ಶನ ನಿಮಗೆ ಮಾಡಿಸ್ತೀನಿ. ಬನ್ನಿ ನಾವೆಲ್ಲ ಹೋಗಿ ದರ್ಶನ ಮಾಡೋಣ. ಇದರ ವಿಚಾರಣೆ ಅವ್ರ ಅರ್ಚಕರ ಹತ್ರ ಕೇಳೋಣ, ಇಲ್ಲಿ ಏನು ವಿಶೇಷತೆ ಆಯ್ತು ಅಂತ ಕೇಳೋಣ ಬನ್ನಿ. ಇಲ್ಲಿ ಮಧ್ಯದಲ್ಲಿ ಸಿಂಹ, ಶಿವ ತಾಂಡವ, ಉಗ್ರ ತಾಂಡವ, ದಕ್ಷಿಣಾಮೂರ್ತಿ, भज विश्वनाथं भज विश्वनाथं भज विश्वनाथं भज विश्वनाथं भज विश्वनाथं भूताधिपं भुजगभूषणभूषिताङ्गं व्याघ्राजिनाम्बरधरं जटिलं त्रिनेत्रम् पाशाकुशाभयवरप्रदशूलपाणिं वाराणसीपुरपतिं भज विश्वनाथं सीतां सुशोभितकिरीटविराजमानं फालेक्षणानलविशोषितपञ्चबाणं नागादिपारचितभासुरकर्णपूरम् वाराणसीपुरपतिं भज विश्वनाथं भज
विश्वनाथं भज विश्वनाथं भज विश्वनाथं भज विश्वनाथं ಗೈಸ್, ನೀವು ಸಹ ಮಂಗಳಾರತಿಯನ್ನು ಸ್ವೀಕರಿಸಬಹುದು. ತಗೊಳ್ಳಿ ನೀವೆಲ್ಲ. ಇದು ವಿಭೂತಿ ಗೈಸ್. ದೇವಸ್ಥಾನ ಗೈಸ್, ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲಿ ಅರ್ಚಕರ ಹತ್ರ ಮಾತಾಡಿದ್ದೀನಿ. ಇಲ್ಲಿ ಅರ್ಚಕರಿದ್ದಾರೆ. ಇವರು ಹಳೆ ಅರ್ಚಕರು. ಅಲ್ಲಿಗಿಂತ ಇವರು ವಿವರವಾಗಿ ಈ ದೇವಸ್ಥಾನ ಹೆಂಗೆ ಬಂತು, ಇಲ್ಲಿ ಏನು ದೇವರ ವಿಶೇಷತೆ ಏನೈತಂತ ಇವರು ತಿಳಿಸ್ಕೊಡ್ತಾರೆ. ಬನ್ನಿ, ಆ ಚೇರ್ ಮೇಲೆ ಕೂತ್ಕೊಳ್ತಾರೆ ಅವರು. ಆರಾಮಾಗಿ ವಿಸ್ತಾರವಾಗಿ ಇವ್ರ ಹತ್ರ ಮಾತಾಡಿ ತಿಳ್ಕೊಳ್ಳೋಣ. ನಾವೆಲ್ಲರೂ ಧನ್ಯರಾಗೋಣ. ಬನ್ನಿ. ತಮ್ಮ ಹೆಸರು? ಸರ್, ನನ್ನ ಹೆಸರು KV ಶಂಕರ್ ದೀಕ್ಷತ್ ಅಂತ. ಹೌದಾ? ಈ ದೇವಸ್ಥಾನದ ವಿಶೇಷಗಳು ನೀವು ಸ್ವಲ್ಪ ಏನು ವಿಶೇಷತೆ ಇದೆ ಅಂತ ಹೇಳಿ ನಮ್ಮ ವೀಕ್ಷಕರಿಗೆ. ಆಯ್ತು, ಹೇಳೋಣ. ಈಶ್ವರ ಬಂದು ಸೋಮನಾಥೇಶ್ವರ ಅಂತ. ಮತ್ತು ಯೇಸುವನ್ನ ಪ್ರತಿಷ್ಠೆ ಮಾಡಿರೋದು ಕೌಂಡಿನ್ಯ ಋಷಿಗಳು. ಆ ಕೌಂಡಿನ್ಯ ಋಷಿಗಳು ಪ್ರತಿಷ್ಠೆ ಮಾಡಿ 1332 ವರ್ಷ ಆಗಿದೆ. ಓಕೆ. ಮತ್ತು ದೇವಸ್ಥಾನ ಪೂರ್ತಿ ಕಟ್ಟಿ 1332 ವರ್ಷ. ಆಮೇಲೆ ಈ ಸ್ವಾಮಿ ದೇವಸ್ಥಾನ ಬಂದು ಕಲ್ಲ ಗುಡ್ಡದ ಮೇಲೆ ಸುಮ್ಮನೆ ಜೋಡಿಸಿದ್ದಾರೆ ಅಷ್ಟೆ. ಮತ್ತು ಶಿಲ್ಪಿಗಳೇ ಜಾಸ್ತಿ ಇದೆ, ಸಾಧ್ಯವಿಲ್ಲದೆ ಶಿಲ್ಪಿ ಇದೆ. ಮತ್ತು ಶಾಸನ ಚೋಳ ಮಹಾರಾಜರದು ತಮಿಳು ಶಾಸನ ಇದೆ. ಓಕೆ. ಮತ್ತು ಇಲ್ಲಿ ಯಾರು ಶಿವನ ದರ್ಶನ ಮಾಡಿದ್ರೆ ಅಂದರೆ ಪ್ರತಿಯೊಬ್ಬರಿಗೂ ಕಾಸಿಗೆ ಹೋಗೋ ಫಲ ಸಿಕ್ಕತ್ತೆ ಅಂತ ದೊಡ್ಡವರು ಹೇಳ್ತಾ ಬಂದಿರೋದು. ಮತ್ತು ಇಲ್ಲಿ ಶಿವನ ದರ್ಶನ ಯಾರು ಮಾಡಿದ್ರೆ ಅವರ ಕಷ್ಟಗಳೆಲ್ಲ ಇಲ್ಲೇ ಜಾಗದಲ್ಲಿ ಪರಿಹಾರ ಆಗತ್ತೆ ಅಂತ ದೊಡ್ಡವರು ಹೇಳ್ತಾ ಬಂದಿರೋದು ವಿಷಯಗಳೆಲ್ಲ ಇದೆ. ಮತ್ತು ಈ ಶಿವನ ದೇವಸ್ಥಾನ ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇನ್ನೊಂದು ವಿಗ್ರಹ ಇದೆ. ಅದು ನಗರೇಶ್ವರ ಅಂತ. ಏನು ಸರ್, ನಗರೇಶ್ವರ ಅಂದರೆ ಅರ್ಥ ಏನಂದರೆ ಒಂದು ಹಳ್ಳಿ ಒಂದು ನಗರ ಅಭಿವೃದ್ಧಿ ಆಗಬೇಕಾದ್ರೆ ಅಂದರೆ ಶಿವನ ಹೆಸರು ಹೇಳ್ತಾರೆ. ಅದಕ್ಕೆ ನಗರೇಶ್ವರ ಅಂತ 2ನೇ ಶಿವಲಿಂಗ ಇದೆ. ಮತ್ತು ಶಿವನಿಗೆ ಬಿಲ್ಪತ್ರ ಇಡ್ತೀವಿ. ಅದೇ ಬಿಲ್ವನಾಥೇಶ್ವರ ಅಂತ ಸಣ್ಣದೊಂದು ಶಿವಲಿಂಗ ಇದೆ. ಆಮೇಲೆ ಅದರ ಪಕ್ಕದಲ್ಲಿ ಕಾಸಿಗೆ ಯಾರು ಹೋಗದೆ ಇರ್ತಾರೋ ಅವರು ಈ ಜಾಗದಲ್ಲಿ ಸರ್ ಹೇಳಿ ಶಿವನ ದರ್ಶನ ಮಾಡಿದ್ರೆ ಅಂದರೆ ಕಾಸಿಗೆ ಹೋಗೋ ಫಲ ಈ ಸ್ಥಾನದಲ್ಲಿ ಸಿಕ್ಕತ್ತೆ ಅಂತ ಹಳೆ ಕಾಲದಲ್ಲಿ ಕಾಲಭೈರವನ್ನ ಕಾಸಿ ಕಾಲಭೈರವನ್ನ ಶಿವನ ದೇವಸ್ಥಾನದಲ್ಲಿ ತೋರಿಸಿದ್ರು. ಆಯ್ತು. ಕಾಲಭೈರವನಿಗೆ ನಡುವಿನಲ್ಲಿ ನಾಯಿ ಇರುತ್ತೆ. ಇವರ ಸೈಡಲ್ಲಿ. ಓಕೆ. ಕೆಳಗೆ ನೋಡಿ ಮುಖ ನಡುವಿನಲ್ಲಿ ಅಲ್ಲಿ ಕೆಳಗಡೆ ಕಾಣಿಸ್ತದೆ. ಇದು ಅಲ್ಲಿ ಅದು ಕಾಲಭೈರವ. ಅದು ಕಾಲಭೈರವ. ಆಯ್ತು. ಆಮೇಲೆ ಈ ಕಡೆ ಇರೋದು ಕಾಳಸ್ತ್ರೀಗೆ ಹೋಗದೆ ಇರೋರು. ಕಾಳಸ್ತ್ರೀಗೆ ಹೋಗದೆ ಇರೋರು ಈ ಶಿವನ ದಾಸದಲ್ಲಿ ಕಾಲಸರ್ಪ ಕಾಲಭೈರವ. ನೋಡಿ, ಕಾಲ ಕೆಳಗೆ ಸರ್ಪ. ಹೌದು. ಕಾಲಸರ್ಪ ಕಾಲಭೈರವ ಅಂತ. ಸರ್ಪದೋಷ ಇದ್ರೂ ಇಲ್ಲಿ ಶಿವನ ದರ್ಶನ ಮಾಡಿದ್ರೆ ನಾಗಸರ್ಪ ದೋಷ ಪರಿಹಾರ. ಮತ್ತು ಮಧ್ಯದಲ್ಲಿ ಗುರು ದಕ್ಷಿಣಾಮೂರ್ತಿ. ಇವರು ಮಧ್ಯದಲ್ಲಿ ದಕ್ಷಿಣಾಮೂರ್ತಿ. ಈ ದಕ್ಷಿಣಾಮೂರ್ತಿಗೆ ಯಾವ
ಯಾವಾಗ ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನ ಕಮ್ಮಿ ಆಗುತ್ತೋ ಹಾಗೆ ದಕ್ಷಿಣಾಮೂರ್ತಿಗೆ ಈ ಜಾಗದಲ್ಲಿ ಪೂಜೆ ಮಾಡಿದ್ರೆ ಅದೇ ಗುರುಬಲ ಸಿಕ್ಕತ್ತೆ ಜಾತಕದಲ್ಲಿ ಅಂತ ಹೇಳ್ತಾರೆ. ಹೌದಾ? ಅದಕ್ಕೆ ದಕ್ಷಿಣಾಮೂರ್ತಿ ದಕ್ಷಿಣಮುಖವಾಗಿ ಕೂತ್ಕೊಂಡು ಸ್ವಾಮಿ ದಕ್ಷಿಣಮುಖವಾಗಿ ಕೂತ್ಕೊಂಡು ಕೈಲಿ ತಾಳೆಗೆರೆ ಹಿಡ್ಕೊಂಡು ಉಪದೇಶ ಕೈ ಹಿಡ್ಕೊಂಡು ಕೈನಲ್ಲಿ ರುದ್ರಾಕ್ಷ ಹಿಡ್ಕೊಂಡು ಕೈನಲ್ಲಿ ಸರ್ಪ ಹಿಡ್ಕೊಂಡು ಕೈನಲ್ಲಿ ತ್ರಿಶೂಲ ಇಷ್ಟ ಆಯುಧಗಳು. ಧನ್ಯವಾದಗಳು ಸ್ವಾಮೀಜಿ, ನೀವು ಇದೆಲ್ಲ ಇದು ಹೇಳೋದಕ್ಕೆ ಥ್ಯಾಂಕ್ ಯು. ದೇವಸ್ಥಾನದಿಂದ ಆಚೆ ಕಡೆ ಬಂದಿದ್ದೀನಿ, ಇನ್ನೊಂದು ದೇವಸ್ಥಾನ ಅದರ ಪಕ್ಕದಲ್ಲಿ, ಅಲ್ಲಿ ಹೋಗೋಣ. ಅಮ್ಮನ ಹೆಸರು ಏನಪ್ಪ? ಪಾರ್ವತಿ ದೇವಸ್ಥಾನ ಅಂತ ಇಲ್ಲೈತೆ ಪಕ್ಕದಲ್ಲೇ, ಇದ್ರ ಜಾಯಿಂಟಲ್ಲೇ ಐತೆ ನೋಡಿ. ವಿಶೇಷ ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಯಾರು ಬಂದು ಶೂಟ್ ಎಲ್ಲ ಮಾಡಲ್ಲ, ವಿಡಿಯೋಗಳು ಹಾಕಿದಾರೋ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಪ್ರಯತ್ನ ಇದೆ ನಿಮಗೆ ಒಳ್ಳೆ ದೇವಸ್ಥಾನಗಳನ್ನು ತೋರಿಸಿ ಅದರ ಬಗ್ಗೆ ತಿಳಿಸ್ಕೊಡೋಣ ಅಂತ ನನ್ನ ಪ್ರಯತ್ನ ಇದೆ. ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ನನಗೆ. ಯಾವಾಗಲೂ ಸಪೋರ್ಟ್ ಇದ್ದರೆ 100% ನಾನು ಈ ಕೆಲಸವನ್ನು ಮಾಡುತ್ತೇನೆ. ಅವರು ನಿಮ್ಮ ಸಪೋರ್ಟ್ ಇದ್ರೇನೆಲ್ಲ ನಾವು ಮಾಡೋದು. ಬನ್ನಿ ಪಾರ್ವತಿ ದೇವಸ್ಥಾನಕ್ಕೆ ನಾವು ಹೋಗೋಣ. ನೋಡಿ ಹೋಗ್ತಾ ಇದ್ದೀವಿ, ಅಲ್ಲೇ ಇರೋದು ಪಕ್ಕದಲ್ಲೇ ಈ ದೇವಸ್ಥಾನ, ಹಿಂದ್ಗಡೆನೇ ಇದಿರೋದು ಹಿಂಭಾಗದಲ್ಲಿ. ಬನ್ನಿ ನೋಡೋಣ ಒಳಗಡೆ ಹೋಗಿ. ಗೈಸ್, ಇದೇ ಪಾರ್ವತಿ ದೇವಿಯವರ ಪ್ರತಿಬಿಂಬ ಸ್ಥಾಪನೆ ಮಾಡಿರುವಂತಹ ಈ ಜಾಗ ನೋಡಿ. ಜಾಸ್ತಿ ಜನ ಐ ಥಿಂಕ್ ಇಲ್ಲಿ ಬಂದು ಶೂಟ್ ಎಲ್ಲ ಮಾಡಲ್ಲ ಅನ್ನಿಸ್ತದೆ ನನಗೆ. ಬಟ್ ನೀವಾದರೂ ಧನ್ಯರಾಗಿ, ನಾನಂತೂ ಧನ್ಯ ಆಗಿಬಿಟ್ಟಿದ್ದೇನೆ. ಯಾಕಂದರೆ ಇಲ್ಲಿ ಬಂದಿದ್ದೇನೆ ನಿಮಗೆಲ್ಲ ನೋಡ್ಸೋಕ್ಕೆ. ನೀವು ಧನ್ಯರಾಗಿ ನೋಡಿ. ಶಮದಾಂಬ ಅಂತ ಏನೇ ತಪ್ಪು ಮಾಡಿ ಕ್ಷಮಾಪಣೆ ಮಾಡ್ತಾರೆ ಅಂತ. ಹೌದಾ? ಏನೇ ತಪ್ಪು ಮಾಡಲಿ ಗೈಸ್, ಜನರು, ಯಾಕಂದ್ರೆ ನಾವು ಜನಗಳಲ್ಲ, ಅವ್ರ ದೇವರು, ನಾವು ಜನಗಳಾದ್ರೆ ಕ್ಷಮಾಪಣೆ ಅಂತೂ ನಮಗೆ ಕ್ಷಮಾಪಣೆ ಆಗುತ್ತೆ ಅಂತ. ಹೌದಾ? ಏನಾದ್ರೂ ಪಾಪ ಪುಣ್ಯ ಮಾಡಿದ್ರು ಕೂಡ ಇವ್ರ ದರ್ಶನ ಮಾಡ್ಕೊಂಡ್ರೆ ನಿಮ್ಗೆಲ್ಲ ಅವರು ಕ್ಷಮಾಪಣೆ ಕೊಡ್ತಾರೆ ಗೈಸ್. ಓಕೆನಾ ಗೈಸ್? ಅಮ್ಮನವರ ಹೆಸರು ಎರಡೈತೆ, ಶಮದಾಂಬೆ, ಪಾರ್ವತಿ ದೇವಿ ಅಂತ 2 ಹೆಸರುಗಳೈತೆ. ನೀವು ಇಲ್ಲಿ ದೇವಿಯ ಹೆಸರು ಶಮದಾಂಬ ಅಂತ. ನಾವು ಏನೇ ತಪ್ಪು ಮಾಡಿರಲಿ, ಕಂಡು ಕಾಣದೆ ಮಾಡಿರುವ ತಪ್ಪನ್ನೆಲ್ಲ ಈ ದೇವಿಯ ದರ್ಶನದಿಂದ ಕ್ಷಮಾಪಣೆಯನ್ನು ಮಾಡುತ್ತಾರೆ. ಗೈಸ್, ಮೊದಲೆಲ್ಲ ನಾವು ವಿಡಿಯೋಗಳು ತಗೊಳ್ತಾ ಇದ್ರಲ್ಲ, ಇವತ್ತಿಂದ ಒಂದು 50 ವರ್ಷ ಹಿಂದೆ ಕೂಡ ಸಹ ಇಲ್ಲಿ ಯಾರೇ ಬರಲಿ ಫೋಟೋ ಇದೆಲ್ಲ ತಗೊಳ್ತಾ ಇದ್ರಲ್ಲ, ಅವ್ರು ಕಾಣಿಸ್ತಾನೆ ಇಲ್ಲ ಅಂತ ಗೈಸ್, ಫೋಟೋದಲ್ಲಿ ಬರ್ತಾ ಇಲ್ಲಂತೆ ಚೆನ್ನಾಗಿ. ಈ ಸದ್ಯಕ್ಕೆ ಅದೇ ನಾವು ಮಾಡಿರೋ ತಪ್ಪು ಮನಸ್ಸು, ಯಾವಾಗಾದರೂ ದೇವಸ್ಥಾನಕ್ಕೆ ಬಂದರೆ ಮನಸ್ಸಲ್ಲಿ ಏನೋ ಇಟ್ಕೊಂಡು ಬರಬಾರ್ದು ಗೈಸ್. ನಾವು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಿ ಅಂದರೆ ನಮ್ಮ ಎಲ್ಲ ಕಷ್ಟ ನಷ್ಟ ಇರ್ತದಲ್ಲ, ಅದನ್ನು ಕಷ್ಟ ಹೇಳ್ಕೊಳಕ್ಕೆ ಬರಬೇಕೆ ಹೊರತು ಮನಸ್ಸಲ್ಲಿ ಪಾಪ ಇಟ್ಕೊಂಡು ಬಂದವ್ರಿಗೆ ಅದು ಫೋಟೋಗ್ರಾಫು ಏನೋ ಮಾಡ್ತಾರಲ್ಲ, ವಿಡಿಯೋ ಮಾಡ್ತಾರಲ್ಲ, ಅದು ಯಾವಾಗೂ ಬರಲ್ಲ. ಇವತ್ತು ಏನೋ ನಮ್ಮ ಒಳ್ಳೆಯದಕ್ಕಾಗಿ ಬಂದಿದ್ದೀವಿ, ಮನಸ್ಸೆಲ್ಲ ಶುದ್ಧವಾಗಿದೆ, ಅದಕ್ಕಾಗಿ ಅವರು ಕಾಣಿಸ್ತಾರೆ ಗೈಸ್. ಇಲ್ಲಿ ಇದರ ವಿಶೇಷತೆ. ಬನ್ನಿ ಆಚೆಗಡೆ ಹೋಗೋಣ, ಇನ್ನೂ ಏನಾದರೂ ಇದ್ದರೆ ಇಲ್ಲಿ ವಿಶೇಷತೆ ನಿಮಗೆ ತಿಳಿಸ್ಕೊಡ್ತೀನಿ. ಗೈಸ್, ಇವರು ಸುಬ್ರಹ್ಮಣ್ಯ ಸ್ವಾಮಿ. ಇಲ್ಲಿ ಲಾಕ್ ಹಾಕಿದ್ದಾರೆ, ಇದಕ್ಕೆ ಟೈಮಿಂಗ್ಸ್ ಅಂತೆ, ಅದಕ್ಕಾಗಿ ಇವಾಗ ಲಾಕ್ ಹಾಕಿದ್ದಾರೆ. ನಾನು ದರ್ಶನ ಇಲ್ಲಿಂದನೇ ಮಾಡಿಸ್ತಾ ಇದ್ದೀನಿ, ನಿಮಗೆ ಮಾಡ್ಕೊಳ್ಳಿ. ಎಲ್ಲರೂ ಧನ್ಯರಾಗಿ ನೋಡಿ. ಟೈಮಿಂಗ್ಸ್ ಅಂದರೆ ಮಾರ್ನಿಂಗ್ 9:30, ಇವಾಗ ಸಾಯಂಕಾಲ 6 ಗಂಟೆ ಆಮೇಲೆ ಓಪನ್ ಆಗ್ತದೆ ಗೈಸ್ ಇದು. ಓಕೆ ಗೈಸ್, ಟಯರ್ಡ್ ಆಗಿ ಕೂತ್ಕೊಂಡಿದ್ದೀನಿ ನಾನು. ಇನ್ಫಾರ್ಮೇಷನ್ ಏನಂದರೆ, ಇದು 2 ದೇವಸ್ಥಾನಗಳು, ಟೋಟಲ್ ಇರೋದು 3 ದೇವಸ್ಥಾನ. ಕುರುಡುಮಲೆಯಲ್ಲಿ ಮುಳ್ಬಾಲ್ ಪಕ್ಕದಲ್ಲಿ ಇದೆ ಅದು. ಓನ್ಲಿ ಮುಳ್ಬಾಗ್ಲಿಂದ 3 ಕಿಲೋಮೀಟರ್ ಐತೆ. ನೀವೆಲ್ಲರೂ ಬರ್ಬೋದು. ನಾನು ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಎಲ್ಲ ಹಾಕ್ತೀನಿ, ಅಡ್ರೆಸ್ ಹಾಕ್ತೀನಿ, ಲೊಕೇಶನ್ ಹಾಕ್ತೀನಿ, ಎಲ್ಲ ಹಾಕ್ತೀನಿ. ನೀವು ಆರಾಮಾಗಿ ಬಂದು ದರ್ಶನ ಮಾಡ್ಬೋದು. ಗಣೇಶನ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಕ್ಕೆ ನನಗೆ ಬಿಟ್ಟಿಲ್ಲ, ಅದಕ್ಕಾಗಿ ಫೇಮಸ್ ಅಂದರೆ ಅವರೇ, ಗಣೇಶ ಅವರೇ. ಮೊದಲು ಸ್ಟಾರ್ಟಿಂಗ್ ಅಲ್ಲಿಂದನೇ ಇವರೆಲ್ಲ ಬರೋದು. ಆಮೇಲೆ ಈ ದೇವಸ್ಥಾನಗಳು 2 ಅದೇ, ಅದು ಅದ್ಭುತವಾಗಿ ಇದೆ. ಬಟ್ ಇವಾಗಂತೂ ಅಲೋ ಇಲ್ಲ. ನಾನು ಎಷ್ಟೋ ರಿಕ್ವೆಸ್ಟ್ ಮಾಡಿದ್ನಿ ಅವ್ರಿಗೆ, ಅವರು ಮಾಡೋಕ್ಕೆ ಬಿಡಿಲ್ಲ. ಅದಕ್ಕಾಗಿ 2 ದೇವಸ್ಥಾನಗಳು, ನೀವು ತಿರುಪತಿಗೆ ಹೋಗ್ತಿರಲ್ಲ, ವೆಂಕಟರಾಮ ಸ್ವಾಮಿ ದೇವರು ಅವರೇ ಇಲ್ಲಿ ಕೂತ್ಕೊಂಡಿದ್ದಾರೆ. ಚೆನ್ನಕೇಶ್ವರ ಇದಾರಲ್ಲ, ಅವರು 2ನೇ ಅವತಾರದಲ್ಲಿ ಇಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರನ್ನ ದರ್ಶನ ಮಾಡ್ಕೊಂಡು ನೀವು
ಗೈಸ್, ನನ್ನ ಪಯಣ ಇಲ್ಲಿವರೆಗೂ, ಇವಾಗ ಮುಳುಬಾಗಿಲವರೆಗೂ ಬಂದಿದ್ದೆ. ನನ್ನ ಪಯಣ ಇಲ್ಲಿ ಸಮಾಪ್ತವಾಗಿ ಮಾಡ್ತಾ ಇದ್ದೀನಿ ನಾನು. ಯಾಕಂದರೆ ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದಿದ್ದೀನಿ, 2 ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಅವ್ರು ನಿಮಗೆ ಗೊತ್ತಾಗುತ್ತೆ ವಿಡಿಯೋ ಚೆನ್ನಾಗಿ ಆಗಿದೆಯೋ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ದೇವಸ್ಥಾನಗಳು ಸುತ್ತಾಡಿಬಿಟ್ಟು ಇವಾಗ ನನ್ನ ಪಯಣ ನಮ್ಮ ಮನೆ ಕಡೆ ಹೋಗೋ ಪಯಣ ಶುರು ಮಾಡಿದ್ದೀನಿ. ಮನೆಗೆ ಹೋಗ್ತಾಯಿದ್ದೀನಿ. ಅದಕ್ಕಾಗಿ ನೀವೆಲ್ಲ ಚೆನ್ನಾಗಿರ್ರಿ, ಆನಂದವಾಗಿರ್ರಿ, ದೇವಸ್ಥಾನಗಳಿಗೆ ಬನ್ನಿ, ದೇವರ ದರ್ಶನ ಮಾಡಿ, ಆರ್ಕೆ ಏನಾದರೂ ಇದ್ದರೆ ಒತ್ಕೊಳ್ಳಿ, ದೇವ್ರು ಒಳ್ಳೇದು ಮಾಡ್ತಾನೆ. ಇದು ಹೇಳ್ತಾ ನನ್ನ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ನಿಮ್ಮೆಲ್ರಿಗೂ ಹೇಳ್ತಾ ಸಂತೋಷವಾಗಿರಿ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಜೈ ಕರ್ನಾಟಕ. ಇನ್ನೊಂದು ಮಾತು ಹೇಳಬೇಕಾಗಿತ್ತು, ಲಾಸ್ಟಲ್ಲಿ ಎಲ್ಲರೂ ಯೂಟ್ಯೂಬರ್ ಹೇಳ್ತಾರಲ್ಲ ಆ ಥರನೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತೂ 100% ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಲವ್ ಯು ಗೈಸ್. ಎಲ್ರಿಗೂ ಲವ್ ಯು. ಬಾಯ್.